ಒಂದು 2026ನೇ ತಾರೀಕಿನ ದಿನದಂದು ಈ ಒಂದು ದಿನ ಶ್ರೀಮತಿ ಸಾದಮ್ಮ ಮತ್ತು ಶ್ರೀಯುತ ದಿವಂಗತ ಶ್ರೀಯುತ ಮುನಿಯಪ್ಪನವರ ಒಂದು ಪುಣ್ಯ ಸ್ಮರಣೆಯ ಪ್ರಯುಕ್ತ ನಮ್ಮ ಶಾಲೆಯನ್ನು ದತ್ತು ಪಡ್ಕೊಂಡು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಕೊಡ್ತಾ ಇರ್ತಕ್ಕಂತಹ ಶ್ರೀಯುತ ಸನ್ಮಾನ್ಯ ಎಚ್.ಎಂ. ಸುಬ್ಬಣ್ಣನವರು ನಮ್ಮ ಶಾಲೆಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಈ ದಿನ ಅವರ ಪುಣ್ಯ ಸ್ಮರಣೆಯ ದಿನ ನಮ್ಮ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಮತ್ತು ಉಚಿತ ಬ್ಯಾಗ್ಗಳನ್ನು ನೀಡುವುದರ ಮುಖಾಂತರ ಈ ಒಂದು ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ರೀತಿಯಲ್ಲೂ ಪ್ರೈವೇಟ್ ಶಾಲೆಗಳಿಗಿಂತ ಹೆಚ್ಚಿನದಾಗಿ ಮುಂದೆ ಬಂದು ಶಿಕ್ಷಣದಲ್ಲಿ ಮಹತ್ವವನ್ನು ಪಡ್ಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ಲಿ ಅಂತ ಹೇಳಿಬಿಟ್ಟವರು ಈ ದಿನ ನಮ್ಮ ಶಾಲೆಗೆ ಮತ್ತೆ ಪ್ರತಿ ವರ್ಷ ಉಚಿತ ಪ್ರವಾಸವನ್ನು 13 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಬಡ ಮಕ್ಕಳು ಬರ್ತಕ್ಕಂಥದ್ದು, ಬಡ ಕುಟುಂಬಗಳಿಂದ ಬರ್ತಕ್ಕಂಥ ಮಕ್ಕಳು. ಅವರಿಗೆ ಒಂದು 200-300 ರೂಪಾಯಿ ಪ್ರವಾಸ ಹೋಗೋಣ ಬರ್ರಿ ಅಂದರೆ ಒಬ್ಬರು 100 ರೂಪಾಯಿ ಕೊಡೋದು ಕಷ್ಟ ಅಂತ ಒಂದು ವಾತಾವರಣ ಇರತಕ್ಕಂಥ ಶಾಲೆ. ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವರು ನಮ್ಮ ಶಾಲೆಯನ್ನು ದತ್ತು ಪಡ್ಕೊಂಡು ಸುಮಾರು 1 ವರ್ಷದ ಮೇಲೆ ಆಯಿತು ದತ್ತು ಪಡ್ಕೊಂಡು ನಮ್ಮ ಶಾಲೆಗೆ ಬೇಕಾದಂಥ ಎಲ್ಲ ರೀತಿಯ ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಕಾಪಾಡಲಿ ಮತ್ತು ಇನ್ನಷ್ಟು ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೆ ನಮ್ದು ಇನ್ನೂ ಒಂದು ಮುಂದೆ ಸೀಟು ಹಾಕ್ಕೊಡ್ಬೇಕು ಮತ್ತು ಮೇಲೆ ಚುರುಕಿ ಸ್ವಲ್ಪ ಹಾಕ್ಕೊಡ್ಬೇಕು ಅಂತ ಕೇಳಿದಾಗ ನಾಳೆಯಿಂದನೇ ಪ್ರಾರಂಭ ಮಾಡಿಸ್ತೀನಿ, ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ, ಮುಗಿಸ್ಕೊಡ್ತೀನಿ, ನೀವೇನು ಕೇಳಿದ್ರು ಶಾಲೆಗೆ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆಯ ಮನಸ್ಸಿನಿಂದ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ತಂದೆಯವರಾದ ಈ ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭಾ ಸದಸ್ಯರು ಎಚ್.ಎಸ್. ಮುನಿಯಪ್ಪನವರ ಇವತ್ತು ಪುಣ್ಯ ಸ್ಮರಣೆ. ಅದೇ ರೀತಿಯಾಗಿ ನಮ್ಮ ತಾಯಿಯವ್ರದ್ದು ಸಹ, ಯಾಕಂದರೆ ನಮ್ಮ ತಾಯಿ ತಂದೆ ಒಂದೇ ಜನವರಿ ತಿಂಗಳಲ್ಲಿ ತಿರೋದ್ರಿಂದ ನಮ್ಮ ತಂದೆಯವರು 5ನೇ ತಾರೀಕು, ನಮ್ಮ ತಾಯಿಯವರು 20ನೇ ತಾರೀಕು ತಿರೋದ್ರಿಂದ ನಾವು ಎರಡನ್ನೂ ಸೇರಿ ಒಂದೇ ದಿನ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಪುಣ್ಯಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬಡಬಗ್ಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಶಾಲೆಗಳಿಗೆ ಪಠ್ಯ ಪುಸ್ತಕಗಳು ಮತ್ತು ಬ್ಯಾಗುಗಳು, ಶಾಲಾ ಪ್ರವಾಸ ಕಳಿಸೋದಾಗ್ಬೋದು, ನಾವು ಏನೇ ಮಾಡಿದ್ರೂ ಒಂದು ಅರ್ಥಪೂರ್ಣವಾಗಿರಬೇಕು, ಯಾವುದೇ ದುಂದು ವೆಚ್ಚ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ನಮ್ಮ ತಂದೆಯವರು ಸಹ ಈ ಕಾಲೋನಿಯಲ್ಲಿ ಸುಮಾರು ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳು ಮಾಡ್ಕೊಂಡು ಬಂದರು. ಅವರ ಪ್ರೇರಣೆಯಿಂದ ನಾವು ಸಹ ನಮ್ಮ ಕುಟುಂಬ, ಇಡೀ ಕುಟುಂಬ ಅವ್ರು ಯಾವ ದಾರಿಯಲ್ಲಿ ನಡ್ಕೊಂಡು ಬಂದರೂ ನಾವು ಥರ ಅದೇ ರೀತಿಯಲ್ಲಿ ನಾವು ಸಹ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವರು ಅವರಿಗೆ ಚಿರಶಾಂತಿ ನೀಡಲಿ ಅಂತ ನಮ್ಮ ತಂದೆ ತಾಯಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಶಾಲೆಯನ್ನು ಕಟ್ಸ್ಕೊಟ್ರು. ಮತ್ತು ಅವ್ರ ಶಾಲೆಯನ್ನು ಕಟ್ಸ್ಕೊಟ್ಟ ನಂತರ ನಾನು ದತ್ತು ಸ್ವೀಕಾರ ಮಾಡಿ ಅವ್ರ ಹುಟ್ಟುಹಬ್ಬದ ದಿನ ನಾವು
ಬ್ಯಾಗ್ಸು ಬುಕ್ಸ್ ಎಲ್ಲ ಮಾಡಿಸಿದ್ವಿ. ಅವತ್ತು ಸಹ ಕೊಟ್ಟು ಮತ್ತು ಇವತ್ತು ಸ್ವಲ್ಪ ಉಳಿಸ್ಕೊಂಡು ಇವತ್ತು ನಮ್ಮ ತಂದೆ ತಾಯಿಯವರು ಪುಣ್ಯಸ್ ಮಾಡಿದ್ದೀನ ಸಹ ಅದನ್ನು ಶಾಲಾ ಮಕ್ಕಳಿಗೆ ನಾವು ಇವತ್ತು ನೀಡ್ತೀವಿ. ಆ ಶಾಲಾ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಈ ದೇಶದ ಆದರ್ಶ ಪುರುಷಗಳಾಗಲಿ ಮಕ್ಕಳು ಅಂತೇಳಿ ಅವ್ರಿಗೆ ನಾನು ಶುಭ ಕೊಡ್ತೇನೆ. ಈ ಕಾಲೋನಿಯ ಪ್ರಪ್ರಥಮ ಪ್ರಜೆಯಾಗಿ ಮತ್ತೆ ಈ ಗೌತಮ್ ಕಾಲೋನಿಗೆ ನಗರಸಭೆ ಸದಸ್ಯರಾಗಿ ನಮ್ಮ ತಂದೆಯವರು 65ರಲ್ಲೇ ನಗರಸಭೆ ಸದಸ್ಯರಾಗಿದ್ದರು. ಅವ್ರದ್ದೊಂದು ಕನಸಿತ್ತು, ನಮ್ಮ ಏರಿಯಾದಲ್ಲಿ ನಮ್ಗೆ ಯಾರು ಬಡವರು ಯಾವುದೋ ಒಂದು ಇದಕ್ಕೆ ಒದ್ದಾಡ್ತಿರ ಪ್ರತಿಯೊಂದು ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಅಪ್ಪನ ಕನಸಾಗಿತ್ತು. ಆ ಕನಸನ್ನ ನಾವು ಮಕ್ಕಳಂತ ನಾವು ನಮ್ಮ ತಮ್ಮವರು ನಮ್ಮ ಇಚ್ಚಿಕುಮಾರ್ ಎಲ್ಲ ಸೇರ್ಕೊಂಡು ನೆರವೇರಿಸ್ಕೊಂಡು ಬಂದಿದ್ದೀರಿ. ಈ ಏರಿಯಾಗೆ ಏನು ಬೇಕೋ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದನ್ನು ಹಿಂದೆ ಹೊಲಿಸ್ಕೊಂಡು ಬಂದಿದ್ದೀರಿ. ಹಿಂದೆಗಡೆ ಸ್ಕೂಲ್ನ ಹೊಡೆದಾಗಬೇಕು, ಸ್ಕೂಲ್ ಎತ್ಬಿಡ್ಬೇಕಂತ ಪ್ರಸ್ತಾವ ಬಂದಿತ್ತು. ಅವಾಗ 15 ದಿವಸದಲ್ಲಿ ಇನಾಗ್ರೇಷನ್ ಮಾಡಿಸಿ ನಾವು ರೆಜಿಸ್ಟ್ರೇಷನ್ ಮಾಡಿಸಿದ್ದೇನೆ. ರಿಪೇರಿ ಕೆಲಸ ಮಾಡಿಸಿ ಎಲ್ಲ ಬಿದ್ದೋಗ್ಬೇಕಾಗಿತ್ತು, ಹೊಡೆದಾಕ್ಬೇಕಂತ ಬಂದಿದ್ರು ಬಿ ಅವರು. ಆ ಟೈಮಲ್ಲಿ ಇದೇ ಮಾಸ್ಟರ್ ಇಟ್ಕೊಂಡಿದ್ದೇನೆ. ಅದು ನಮ್ಮ ಸ್ವಂತ ವೈಯಕ್ತಿಕ ದುಡ್ಡಲ್ಲಿ ಅದನ್ನ ಸ್ಕೂಲ್ನ ರೆಡಿ ಮಾಡಿಸಿಕೊಟ್ಟಿದ್ವಿ. ಇದಾದ್ಮೇಲೆ ಶಾಸಕರ ಕಡೆಯಿಂದ ಒಂದು ಕಡೆ ಆಯಿತು. ಅದಿಷ್ಟೆಲ್ಲ ಮಾಡೋ ರಾಜಕೀಯ ಮಾಡಿಕೊಂಡು ಶಾಸಕರು ಬಂದು ಇಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಇಂಥ ಸದಸ್ಯರು. ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು, ಪ್ರತಿಯೊಂದನ್ನು ರಾಜಕೀಯ ಮಾಡೋಕ್ಕಾಗಲ್ಲ. ಇವ್ರು ನನ್ನ ಅವಧಿಯಲ್ಲಿ ಇದ್ದಾಗ ರೋಡ್ಗಳಾಗ್ಬೋದು, ಮೋರಿಗಳಾಗ್ಬೋದು, ಸಮುದಾಯ ಭವನ ಆಗ್ಬೋದು, ಪ್ರತಿಯೊಂದು ನನ್ನ ಅವಧಿಯಲ್ಲೇ ಮಾಡಿರೋದು. ಹಿಂದೆ ಇದ್ದಂತ ನಗರಸಭೆ ಯಾವ್ದು 5 ಲಕ್ಷ ರೂಪಾಯಿ ಕೆಲಸ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಮನೆಗೂ ಗ್ಯಾಸ್ ಕೊಟ್ಟಿದ್ದೀನಿ, ಮನೆಗೂ ಏನ್ ಮೊಲ್ಡಿಗಳು ಮನೆ ಮಾಡಿದ್ವಿ, 30 ಮನೆ ಕೊಟ್ಟಿದ್ದೀನಿ. ಮನೆಗೂ ಅಷ್ಟು ಸೀಮೆ 40,100 ಮನೆಗಳು ಕೊಟ್ಟಿದ್ದೀವಿ ನಾವು. ಅದೇ ನಮ್ಮ ತಂದೆ ತಾಯಿಯವ್ರು ಕನಸೋದು, ಅದನ್ನ ನಾವು ನೆರವೇರಿಸ್ಕೊಂತ ಬರ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಗೌತಮ್ ಕಾಲುವೆಯನ್ನ ನಮ್ಮ ವೈಯಕ್ತಿಕ ಇದರಲ್ಲಿ ದತ್ತಿಗೆ ಪಡೆಯೋದಕ್ಕೆ ನಾವು ಈ ಇದರಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀವಿ. ದತ್ತಿಗೆ ಪಡ್ಕೊಂತೀವಿ. ದತ್ತಿಗೆ ಪಡ್ಕೊಂಡಿದ್ರೆ ಇನ್ನೂ ಡೆವಲಪ್ಮೆಂಟ್ ಮಾಡೋಕ್ಕೆ ಏನನ್ನ ನಮ್ಮ ತಂದೆ ತಾಯಿ ನಮ್ಗೆ ಸಹಾಯ ಮಾಡ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಈ ದಿನ ಏನು ನಮ್ಮ ಸುಬ್ರಾಜ್ ಅವರು ಮತ್ತು ಶಿವಾನಂದ್ ಅವರು ಹೇಳಿದಾಗೆ ನಮ್ಮ ದೊಡ್ಡಪ್ಪ HS ಮುನಿಯಪ್ಪನವರು ಮತ್ತು ನಮ್ಮ ದೊಡ್ಡಮ್ಮ ಶ್ರೀಮತಿ ಸಾದಮ್ಮನವರ ಒಂದು ಪೂರ್ಣ ಸ್ಮರಣೆ ಈ ತಿಂಗಳಲ್ಲಿ. ಆ ಅಂಗವಾಗಿ ಪ್ರತಿ ವರ್ಷ ನಾವು ಈ ಒಂದು ಪೂಜೆಯನ್ನು ಮಾಡ್ಕೊಂಡು ಸಮಾಧಿಗಳಿಗೆ ಪೂಜೆ ಮಾಡಿಕೊಂಡು ಮತ್ತು ಶಾಲೆ ಹತ್ರ ಬಂದು ಮಕ್ಕಳಿಗೆ ನೋಟ್ಬುಕ್ ಆಗ್ಬೋದು, ಬ್ಯಾಗ್ಗಳಾಗ್ಬೋದು, ಬಟ್ಟೆ ಆಗ್ಬೋದು ಕೊಟ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ನಮ್ಮ ಸುಬ್ರಾಜು ಮತ್ತು ಶಿವಾನಂದ್ ಹೇಳಿದಾಗೆ ಈ ಶಾಲೆಗಳನ್ನು ಕಟ್ಟಿಸೋದಾಗ್ಬೋದು ಮತ್ತು ಮುಖ್ಯವಾಗಿ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಶಾಲೆ ಇದನ್ನ CSR ಫಂಡಲ್ಲಿ ನಮ್ಮ ಶರತ್ ಬಚಾವ್ ಅವರು ಮತ್ತು ನಾವೆಲ್ಲ ಸೇರಿಕೊಂಡು ಅದನ್ನ ಕಟ್ಟಿಸಿದಂಥದ್ದು. ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸುಬ್ರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಶಾಸಕರನ್ನ ಕರೆದು ಮಾಡಬೇಕಂತ ತೀರ್ಮಾನ ತಗೊಂಡಿದ್ವಿ. ಅದನ್ನು ಸಹ ಅತಿ ಶೀಘ್ರದಲ್ಲೇ ನೆರವೇರಿಸ್ಕೊಡ್ತಿದ್ವಿ. ಮತ್ತು ಈ ಕಾಲೋನಿಗೆ ಖಾತೆಗಳಾಗ್ಬೋದು, ಮುಂದೆ ಏನು ನಮ್ಮ ಇಲ್ಲೇನಿದೆ ಅದಕ್ಕೆ ಅಕ್ಪತ್ರಗಳಿಲ್ಲ, ಅದನ್ನ ನಮ್ಮ ಶಾಸಕರ ಹತ್ರ ಮಾತಾಡಿದ್ದೀವಿ. ವಿಶೇಷವಾಗಿ ಈ ಶಾಲೆಯ ಬಗ್ಗೆ ನಮ್ಮ ಸುಬ್ರಾಜ್ ಅವರು ದತ್ತನ್ನ ಪಡ್ಕೊಂಡು ಪ್ರತಿಯೊಂದು ಪ್ರವಾಸ ಆಗ್ಬೋದು ಮತ್ತು ಶಾಲೆ ಅಭಿವೃದ್ಧಿ ಆಗ್ಬೋದು, ಶಾಲೆಗೆ ಬರ್ತಕ್ಕಂಥ ಏನೇ ಸೌಲಭ್ಯಗಳಾಗ್ಬೋದು, ಸರ್ಕಾರದಿಂದ ಆಗ್ಬೋದು, ವೈಯಕ್ತಿಕ ಆಗ್ಬೋದು, ಎಲ್ಲ ರೀತಿಯಿಂದ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಅವರಿಂದ ನಾವು ಇದ್ದೀವಿ ಮತ್ತು ನಮ್ಮ ಕಾಲೋನಿಯ ಇರ್ತಕ್ಕಂಥ ಎಲ್ಲ ಹುಡುಗರು ಮತ್ತು ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕಂಗಿರೆ ನಾವೆಲ್ಲ ಇದ್ದು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಶಾಲೆಯನ್ನ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ನಾವು ಅವ್ರ ಜೊತೆಲಿ ಸೇರ್ಕೊಂಡು ಪ್ರಯತ್ನ ಮಾಡಿ. ಇದು ನಮ್ಮ ಕಾಲೋನಿ, ನಾವು ಓದಿ ಬೆಳೆದಂಥ ಶಾಲೆ ಇದು. ಏನು ಶಾಲೆ ಇದೆ, ನಾವೆಲ್ಲ ಇಲ್ಲೇ ಓದಿರೋದು, ಇಲ್ಲೇ ಬೆಳೆದಂಥವು ನಾವು, ಈ ಕಾಲೋನಿಯಲ್ಲಿ ಬೆಳೆದಂಥವ್ರು ನಾವು. ಈ ಕಾಲೋನಿ ಜನ ನಮಗೆ ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕಂಗಿರೋ ಎಲ್ಲ ಇರೋದು, ಮಾವ ಬಾಮ್ಯದ್ರೆ ಇರೋದು, ಬೇರೆ ಯಾರು ಇಲ್ಲ ಇಲ್ಲಿ. ಆ ರೀತಿ ವಿಶೇಷವಾಗಿ ನಮ್ಮ ಸುಬ್ರಾಜ್ ಅವರು ಏನು ಶಾಲೆಯನ್ನು ತಗೊಂಡಿದ್ದಾರೆ, ಈ ಶಾಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದು ನಾವು ನಮ್ಮ ಕಾಲೋನಿಯ ಸೇವೆ ಮಾಡಿ ನಮ್ಮ ಋಣವನ್ನ ಈ ಕಾಲೋನಿಯಲ್ಲಿ ಹುಟ್ಟಿರೋದಕ್ಕೆ ಆ ಋಣವನ್ನ ತೀರ್ಸ್ಕೊಂತೀವಿ ಅಂತ ಹೇಳ್ತೀವಿ. ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವರ ಪುಣ್ಯಸ್ಮರಣೆ, ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಮತ್ತು ನಮ್ಮ ಕಾಲೋನಿ ಮೇಲೆ, ಎಲ್ಲರ ಮೇಲೆ ಅವರು ನಮ್ಮ ಹಿರಿಯರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾವು ಮತ್ತೊಮ್ಮೆ ಅವರಲ್ಲಿ ಬೇಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಂದೆ ತಾಯಿಗಳು ಎಲ್ಲ ನಮ್ಮ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ಎಲ್ಲ ಸಮಾಜಗಳಿದೆ ಅಂದ್ರೆ ಅಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿ ಇವತ್ತು ಮತ್ತು ಅಲ್ಲ ಅನ್ನದಾನವನ್ನು ಮಾಡಿ ಮತ್ತು ಈ ಶಾಲೆಗೂ ಸಹ ಏನೀಗ ಬ್ಯಾಗ್ಗಳು ಪುಸ್ತಕಗಳನ್ನು ಕೊಟ್ಟಿದ್ವಿ, ಇಲ್ಲೂ ಸಹ ಊಟದ ವ್ಯವಸ್ಥೆಯನ್ನ ನಮ್ಮ ಸುಬ್ರಾಜ್ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದೇನೂ ಸಹ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಮಾಸ್ಟರ್ ಏನು ಗಂಗಾಧರ್ ಅವರು ಇದ್ದಾರೆ ಮತ್ತು ಸಹ ಶಿಕ್ಷಕ ನಮ್ಮ ನಿರ್ಮಲಾ ಮೇಡಮ್ ಇರ್ಬೋದು ಮತ್ತು ಅಂಗನವಾಡಿ ಇರ್ಬೋದು, ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ನಮಗೆ ಕೀರ್ತಿ ತರಬೇಕು ನೀವು. ಯಾಕಂದ್ರೆ ನೀವೇನ್ ಕೆಲಸ ಮಾಡ್ತೀರಿ ಅದು ನಮ್ಮ ಶಾಸಕರ ಮೊದಲೇ ಕೀರ್ತಿ ಹೋಗುತ್ತೆ. ನಂತರ ಏನು ದತ್ತನ್ನ ತಗೊಂಡಿರ್ತಾರೆ ಸುಬ್ರಾಜ್ ಅವ್ರಿಗೆ, ನಮಗೆ ಈ ಕಾನೂನು ಇರ್ತಕ್ಕಂಥ ನಮ್ಗೆಲ್ರೂ ಆ ಕೀರ್ತಿ ತಾವು ತಂದ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ತಮಗೇನು ಬೆಂಬಲ ಬೇಕು, ಏನು ಸಹಕಾರ ಬೇಕು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಆ ಮಕ್ಕಳಿಗೂ ಸಹ ಅನ್ನದಾನವನ್ನು ಏರ್ಪಡಿಸಿದ್ದೀವಿ. ಎಲ್ಲರೂ ಖುಷಿಯಿಂದ ಆ ಪ್ರಸಾದವನ್ನು ಸ್ವೀಕರಿಸಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾರೆ.